Hi, my dear friends. Welcome to Learn All in One Commerce with Muralidhar Shastri. Today, we are discussing the another one problem from PGBP, that is from the business problems. The problem is as follows. May you can see in the screen. ನೀವು ಸ್ಕ್ರೀನ್ ಮೇಲೆ ನೀವು ಪ್ರಾಬ್ಲಮ್ಸ್ಗಳನ್ನು ನೋಡ್ಬೋದು. ಯಾಕಂದರೆ ಪ್ರಾಬ್ಲಮ್ಸ್ಗಳನ್ನು ಫಸ್ಟಿಗೆ ಬರ್ಕೊಳ್ಳಿ, ಬರ್ಕೊಂಡಾದ ನಂತರ ಸೊಲ್ಯೂಷನ್ಗೆ ಈಸಿ ಆಗುತ್ತೆ. ದಿಸ್ ಈಸ್ ಕ್ವೈಟ್ ಎನ್ ಡಿಫ್ರೆಂಟ್ ಪ್ರಾಬ್ಲಮ್ ಫ್ರಮ್ ದ ಅದರ್ ಪ್ರಾಬ್ಲಮ್ಸ್. ಇದು ಬೇರೆ ಪ್ರಾಬ್ಲಮ್ಸ್ಗಳಿಗಿಂತಲೂ ಸ್ವಲ್ಪ ಡಿಫ್ರೆಂಟ್ ಆಗಿರ್ತಕ್ಕಂಥ ಪ್ರಾಬ್ಲಮ್ಮು. ಸೊ ನಮ್ಗೆ ಏನಾಗಿದೆ ಪ್ರಾಬ್ಲಮ್ ಅಲ್ಲಿ ನೆಟ್ ಪ್ರಾಫಿಟ್ ಅಂತಕ್ಕಂಥದ್ದು ಕೊಟ್ಟಿದ್ದೇನೆ. ನೆಟ್ ಪ್ರಾಫಿಟ್ ಎಷ್ಟಿದೆ? 1,35,000 ಇದೆ. 1,35,000 ವಿ ಹ್ಯಾವ್ ಬಿನ್ ಟೇಕನ್ ಹಿಯರ್ ದ 1,35,000 ದಟ್ ಇಸ್ ಅ ನೆಟ್ ಪ್ರಾಫಿಟ್. ಸೊ ಆ್ಯಡ್ ಡಿಸ್ಅಲೌಡ್, ನಾಟ್ ಅಲೌಡ್, ಇನ್ಅಡ್ಮೈಸಬಲ್ ಎಕ್ಸ್ಪೆನ್ಸಸ್ಗಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ರೆಂಟ್ ಕೊಟ್ಟಿದ್ದೇನೆ. ರೆಂಟ್ ಈಸ್ ಟ್ರೀಟೆಡ್ ಆಸ್ ಎನ್ ಇಟ್ ಈಸ್ ಪ್ಯೂರ್ಲಿ ರಿಲೇಟೆಡ್ ಟುವರ್ಡ್ಸ್ ದ ಬಿಸ್ನೆಸ್, ದಟ್ ಈಸ್ ಅನ್ ಅಲೌಡ್ ಎಕ್ಸ್ಪೆನ್ಸಸ್. ಸ್ಯಾಲರೀಸ್ ಕೊಟ್ಟಿದ್ದೇನೆ. ಸ್ಯಾಲರಿ ಈಸ್ ಆಲ್ಸೋ ಗಿವನ್ ಟು ದ ಎಂಪ್ಲಾಯೀಸ್, ದಟ್ ಈಸ್ ಆಲ್ಸೋ ಅಲೌಡ್ ಎಕ್ಸ್ಪೆನ್ಸಸ್. The advertisement, so advertisement is also given for the benefits of a business, so it is also going to be an allowed expenses. ಸೊ ಅದಾದ ನಂತರ ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ದೇನೆ. ಇನ್ಕಮ್ ಟ್ಯಾಕ್ಸ್ ವಿ ಹ್ಯಾವ್ ಬಿನ್ ಟೇಕನ್ ಫಾರ್ ದ 3,000 rupees. ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ದೇನೆ. 3,000 ರೂಪಾಯಿನ ಇನ್ಕಮ್ ಟ್ಯಾಕ್ಸಲ್ಲಿ ನಾವೇನು ಮಾಡಿದ್ವಿ, ತೊಗೊಂಡಿದ್ದೀವಿ. ಸೊ ದೀಪಾವಳಿ ಪೂಜಾ ಎಕ್ಸ್ಪೆನ್ಸಸ್, ಕೀಪ್ ಇಟ್ ಇನ್ ಯುವರ್ ಮೈಂಡ್, ವಾಟ್ ಎವರ್ ದ ಪೂಜಾ ಎಕ್ಸ್ಪೆನ್ಸಸ್ ಈಸ್ ಗೋಯಿಂಗ್ ಟು ಬಿ ಮೇಡ್ ಟುವರ್ಡ್ಸ್ ದ ಬಿಸ್ನೆಸ್, ಇಟ್ ಈಸ್ ಟ್ರೀಟೆಡ್ ಆಸ್ ಅ ಪ್ಯೂರ್ಲಿ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಸೊ ಯಾವುದೋ ದೀಪಾವಳಿಗೆ ಬಂದಾಗ ಪ್ರತಿಯೊಬ್ಬರು ಪೂಜೆ ಮಾಡೇ ಮಾಡ್ತಾರೆ. ಸೊ ಅದು ಯಾವುದಕ್ಕಾಗಿರುತ್ತೆ ಅಂದರೆ ಫಾರ್ ರಿಲೇಟೆಡ್ ವರ್ಡ್ಸ್ ಟು ಇಂಪ್ರೂವ್ಮೆಂಟ್ ಆಫ್ ಎನ್ ಎ ಬಿಸ್ನೆಸ್. ಓಕೆ, ಸೊ ಗುಡ್ ಸೇಕ್ ಆಫ್ ಎನ್ ಎ ಬಿಸ್ನೆಸ್ಗೋಸ್ಕರ ಏನು ಮಾಡಿರ್ತಾರೆ. ಸೊ ಹಾಗಾಗಿ ದಟ್ಸ್ ಅನ್ ಟ್ರೀಟೆಡ್ ಆಸ್ ಎನ್ ಅಲೌಡ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ನಾವೇನು ಮಾಡ್ತೀವಿ, ಕರಿತೀವಿ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಇಂಟ್ರೆಸ್ಟ್ ಆನ್ ಲೋನ್, ಸೊ ದೀಪಾವಳಿ ಆಯಿತು. ಇಂಟ್ರೆಸ್ಟ್ ಆನ್ ಲೋನ್ ಈಸ್ ಗಿವನ್ ಇನ್ ದ ಅಡ್ಜಸ್ಟ್ಮೆಂಟ್ ನಂಬರ್ ಸಿ. So interest on loan includes 2,000 paid to the wife on the loan given by her out of funds advanced by the assessee himself ಅಂತಂತೇಳಿ. ಸೊ ಲೋನ್ ವೈಫ್ ಇದೆ. ಸೊ ಹಾಗಾಗಿ ಸೊ ಇದು ಏನಾಗಲ್ಲ, ಅವಳ ಹೆಂಡ್ತಿದು ಕೂಡ ಏನು ಮಾಡಿದ್ದಾನೆ, ಹ್ಯಾಸ್ ಬಿನ್ ಮೇಡ್ ಇಂಟ್ರೆಸ್ಟನ್ನು ಕೊಟ್ಟಿದ್ದಾನೆ 2,000 ರೂಪಾಯಿ. ಅದು ಅವ್ರ ವೈಫ್ದು. ಓಕೆ, ಇಟ್ ಈಸ್ ನಾಟ್ ಪ್ಯೂರ್ಲಿ ರಿಲೇಟೆಡ್ ಟುವರ್ಡ್ಸ್ ಎನ್ ಎ ಬಿಸ್ನೆಸ್. ಅದು ಬಿಸ್ನೆಸ್ದಾಗಿದ್ರೆ ನಾವೇನು ಮಾಡ್ಬಿಡ್ತಿದ್ವಿ, ಇಂಟ್ರೆಸ್ಟ್ ಆನ್ ಲೋನ್ ಕಟ್ಟಿದ್ದಾನೆ ಅಂತ ಹೇಳಿ ನಾವು ಅನ್ಕೊತಾ ಇದ್ವಿ. ಬಟ್ ಆದರೆ ಇಲ್ಲೇನಾಗಿದೆ, ಅವ್ರ ಹೆಂಡ್ತಿದು ಕೂಡ ಏನು ಮಾಡಿದ್ದಾನೆ, ಲೋನ್ ಕಟ್ಟಿದ್ದಾನೆ 2,000 ರೂಪಾಯಿ. ಸೊ ದಟ್ಸ್ ವೈ ನಾವು ಇಲ್ಲಿ ಕೇವಲ ಅಡ್ಜಸ್ಟ್ಮೆಂಟಲ್ಲಿ ಇರ್ತಕ್ಕಂಥದ್ದು ಕೂಡ ಏನು ಮಾಡಿರ್ತೀವಿ, 2,000 ರೂಪಾಯಿ ಮಾತ್ರ ಏನು ಮಾಡಿದ್ವಿ, ತೊಗೊಂಡಿದ್ದೀವಿ ಅಂತಕ್ಕಂಥದ್ದು. ನೆಕ್ಸ್ಟ್ ಪ್ರಾವಿಷನ್ ಕೊಟ್ಟಿದ್ದಾನೆ. ಪ್ರಾವಿಷನ್ ಫಾರ್ ಸೇಲ್ಸ್ ಟ್ಯಾಕ್ಸ್, ಪ್ರಾವಿಷನ್ಸ್ ಆ್ಯಂಡ್ ರಿಸರ್ವ್ಸ್ಗಳು ನಾವೆಲ್ಲ ತೊಗೊಳ್ತೀವಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ. ಪ್ರಾವಿಷನ್ ಫಾರ್ ಸೇಲ್ಸ್ ಟ್ಯಾಕ್ಸ್ ಇದೆ, 2,000 ರೂಪೀಸನ್ನು ಕೊಟ್ಟಿದ್ದಾನೆ. 2,000 ರೂಪೀಸ್ ತೊಗೊಂಡಿದ್ವಿ. ಫೋರ್ತ್ ಒನ್ ಅಕ್ವಿಸಿಷನ್ ಆಫ್ ಟೆಕ್ನಿಕಲ್ ನಾವು ಹೌ ವಿ ವಿಲ್ ಟ್ರೀಟೆಡ್ ದಿಸ್ ಆಸ್ ಅನ್ ಒನ್ ಆಫ್ ದಟ್. ನಾವು ಇದನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳಿ ಏನು ಮಾಡ್ತಿದ್ವಿ, ಟ್ರೀಟ್ ಮಾಡ್ತಾ ಇದ್ವಿ. ಸೊ ಹಾಗಾಗಿ ಆ 12,000ಗೆ 12,000 ತೊಗೊಂಡಿದ್ದೀನಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇದ್ರಿಗೇನೆ ಕಂಪಲ್ಸರಿಯಾಗಿ ತೊಗೋಬೇಕು. ತಾನು ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ಅಮೌಂಟಿಗೆ ಇಂಟ್ರೆಸ್ಟನ್ನು ತೊಗೊಳಕ್ಕೆ ಹೋಗ್ಬಾರ್ದು. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಹೇಳಿ ಕರಿತೀವಿ. ದ ಸಂಡ್ರಿ ಎಕ್ಸ್ಪೆನ್ಸಸ್ 6,000 ಕೊಟ್ಟಿದ್ದೇನೆ, ಬಟ್ ಇಟ್ ಇನ್ಕ್ಲೂಡ್ಸ್ ಅನ್ ಅಡ್ಜಸ್ಟ್ಮೆಂಟ್. ಸೊ ಸಂಡ್ರಿ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ 2,000 ಬೀಯಿಂಗ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಪಿಲಿಗ್ರೀಮ್ ಟು ರಾಮೇಶ್ವರಂ ಅಂತಕ್ಕಂಥದ್ದು. ಸೊ ಇದರಲ್ಲಿ ಏನಾಗಿದೆ, ರಾಮೇಶ್ವರಂಗೆ ಹೋಗ್ತಾ ಇದ್ದಾರೆ ಯಾರೋ ಭಕ್ತಾದಿಗಳು. ಸೊ ಅವ್ರಿಗೆ 2,000 ರೂಪಾಯಿದು ಎಕ್ಸ್ಪೆನ್ಸಸ್ಗಳನ್ನು ಏನು ಮಾಡಿದ್ದಾನೆ. ಸೊ ಹಾಗಾಗಿ ಅವ್ರು ಏನು ಭಕ್ತಾದಿಗಳಿಗೆ ಮಾಡಿರ್ತಾನೆ ಅದು ಇಟ್ ಈಸ್ ಪ್ಯೂರ್ಲಿ ರಿಲೇಟೆಡ್ ಟುವರ್ಡ್ಸ್ ಈಸ್ ಪರ್ಸ್ನಲ್, ಯು ನೋ ದಟ್. 1,000 ರೂಪಾಯಿಗಳನ್ನು ಏನು ಮಾಡಬೇಕು, ತೊಗೋಬೇಕಾಗಿರುತ್ತೆ. ಬ್ಯಾಡ್ ಡೆಟ್ಸ್ಗಳು ಪ್ಯೂರ್ಲಿ ರಿಲೇಟೆಡ್ ಟುವರ್ಡ್ಸ್ ಬಿಸ್ನೆಸ್ಸಲ್ಲಿ ಬ್ಯಾಡ್ ಡೆಟ್ಸ್ ಕಂಪಲ್ಸರಿಯಾಗಿ ಇದ್ದೇ ಇರ್ತಕ್ಕಂಥದ್ದು. ನೆಕ್ಸ್ಟ್ ಚಾರಿಟಿ ಅಂತ ಹೇಳಿ ಕರಿತೀವಿ. ದ ಚಾರಿಟಿ ಈಸ್ 2,200 ರೂಪೀಸ್. ನಿಮಗೆ ಆಲ್ರೆಡಿ ಗೊತ್ತಿದೆ, ಅದು ನಾನು ಇದ್ರ ಬಗ್ಗೆ ಜಾಸ್ತಿ ಹೇಳಕ್ಕೆ ಹೋಗೋಲ್ಲ. ಸೊ ಎನಿ ರಿಸರ್ವ್ಸ್ಗಳು ನಮಗೆ ಇಲ್ಲಿ ಎರಡೂ ಕೂಡ ಅಕ್ವೈರ್ ಆಗಿದೆ. ಒಂದು ಪ್ರಾವಿಷನ್ ಬಂದಿದೆ, ಅದೇ ರೀತಿಯಾಗಿ ರಿಸರ್ವ್ಸ್ ಬಂದಿದೆ. ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ 500 ರೂಪೀಸ್ ಕಂಪಲ್ಸರಿ ಏನು ಮಾಡಬೇಕು, ತೊಗೊಳ್ಳೇಬೇಕು ಅಂತಕ್ಕಂಥದ್ದು. ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ಕರಿತೀವಿ. ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಿಗೆ ಸಂಬಂಧಪಟ್ಟಂಗೆ ಈ ಒಂದು ವಿ ಆರ್ ಹ್ಯಾವಿಂಗ್ ಎನ್ ಅಡ್ಜಸ್ಟ್ಮೆಂಟ್. ನಾನು ಇದನ್ನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಲಾಸ್ಟ್ ವೀಡಿಯೋಸ್ಗಳಲ್ಲಿ. The any entertainment expenses made by the employer in the sense of an owner, so it is purely related towards a business and also allowed expenses. ನಾವು allowed expenses ಅಂತ ಹೇಳಿ ಟ್ರೀಟ್ ಮಾಡ್ತೀವಿ. ಬಟ್ ಇಲ್ಲಿ ಏನು ಹೇಳಿದ್ದೇನೆ ಅಡ್ಜಸ್ಟ್ಮೆಂಟ್ ಅಲ್ಲಿ, ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ 750 ಸ್ಪೆಂಟ್ ಎಂಟರ್ಟೈನಿಂಗ್ ಎ ಮೆಂಬರ್ ಆಫ್ ದ ಪಾರ್ಲಿಮೆಂಟ್ ಅಂತ ಹೇಳಿ ಕರೆದಿದ್ದಾರೆ. ಇಲ್ಲಿ ಪಾರ್ಲಿಮೆಂಟ್ಗೆ ಸಂಬಂಧಪಟ್ಟಂಗೆ ರಾಜಕಾರಣಿಗಳಿಗೆ ಎಂಟರ್ಟೈನ್ಮೆಂಟ್ ಮಾಡೋಕ್ಕೋಸ್ಕರ ಏನು ಮಾಡಿದ್ದಾರೆ, ಇಲ್ಲಿ 750 ರೂಪಾಯಿಗಳನ್ನು ಖರ್ಚು ಮಾಡಿದ್ದಾರೆ. ಸೊ ಇಟ್ ಈಸ್ ನಾಟ್ ರಿಲೇಟೆಡ್ ಟುವರ್ಡ್ಸ್ ಬಿಸ್ನೆಸ್, ಅದು ಬಿಸ್ನೆಸ್ಗೆ ಸಂಬಂಧಪಟ್ಟಿದ್ದಲ್ಲ. ಸೊ ಅದೇ ರೀತಿಯಾಗಿ ಲಾಸ್ ಬೈ ಥೆಫ್ಟ್ ಅಂತ ಹೇಳಿ ಕೊಟ್ಟಿದ್ದಾನೆ. ಲಾಸ್ ಬೈ ಥೆಫ್ಟ್ ಏನಾಗಿದೆ ನೋಡಿ, ಅಡ್ಜಸ್ಟ್ಮೆಂಟ್. ಲಾಸ್ ಬೈ ಥೆಫ್ಟ್ ಟುಕ್ ಪ್ಲೇಸ್ ಫ್ರಮ್ ಹಿಸ್ ಹೌಸ್ ಎಟ್ ನೈಟ್ ಅಂತ ಹೇಳಿ ಕರೆದರೆ, ಅಂದರೆ ಅವನ ಮನೇಲಿ ಏನಾಗಿದೆ, ರಾತ್ರಿ ಹೊತ್ತು ಕಳ್ತನ ಆಗಿದೆ. ಹೌದಾ, ರಾತ್ರಿ ಹೊತ್ತು ಏನಾಗಿದೆ, ಅವನ ಮನೇಲಿ ಕಳ್ತನ ಆಗಿದೆ. ಅವನ ಮನೇಲಿ ಕಳ್ತನ ಆಗಿದ್ದನ್ನ ತೊಗೊಂಡು ಬಂದು ಬಿಸ್ನೆಸ್ಸಲ್ಲಿ
ಎಕ್ಸ್ಪೆನ್ಸಸ್ ಅಂತ ತೋರಿಸಿದ್ದೇನೆ. 1,500 ರೂಪಾಯಿ ಏನಾಗಿದೆ ಅಲ್ಲಿ ಲಾಸ್ ಬೈ ಥೆಫ್ಟ್ ಅಂತ ಹೇಳಿ ಕರಿತೀವಿ. ಸೊ ಅದೇ ರೀತಿಯಾಗಿ ಲಾಸ್ಟ್ಗೆ ಇರ್ತಕ್ಕಂಥದ್ದು ಡಿಪ್ರಿಸಿಯೇಷನ್ 3,000 ಇದೆ. ಸೊ ವೆನ್ ವಿ ವಿಲ್ ಟೋಟಲ್ ಅಪ್ ಆಲ್ ದೀಸ್ ಥಿಂಗ್ಸ್, ನಾವು ಇದಿಷ್ಟು ಟೋಟಲ್ ಮಾಡಿದಾಗ 31,950 ರೂಪೀಸ್ ಅಂತಕ್ಕಂಥದ್ದು ಬರುತ್ತೆ. ಸೊ ಮೇಲ್ಗಡೆ ನಮಗೆ ಇನ್ಕಮ್ ನೆಟ್ ಪ್ರಾಫಿಟ್ ಇದೆ 1,35,000 ಅಲ್ಲಿ 31,950 ಟೋಟಲ್ ಮಾಡಿದ್ರೆ 1,66,950 ಅಂತ ಹೇಳಿ ಬಂತು. ಸೊ ಇಲ್ಲಿ ನೆಕ್ಸ್ಟು ಇನ್ಕಮ್ ರಿಲೇಟಿಂಗ್ ಟು ದ ಅದರ್ ಹೆಡ್ಸ್ ಆ್ಯಂಡ್ ಟ್ಯಾಕ್ಸ್ ಫ್ರೀ ಇನ್ಕಮ್ಸ್ ಅಂತ ಹೇಳಿ ನಾವೇನು ಮಾಡ್ತಾ ಇದ್ವಿ, ಕರಿತಾ ಇದ್ದೀವಿ. ಸೊ ಇದನ್ನ ಏನು ಮಾಡಬೇಕು, ಲೆಸ್ ಮಾಡಬೇಕು. ಲೆಸ್ ಇನ್ಕಮ್ ರಿಲೇಟಿಂಗ್ ಟು ದ ಅದರ್ ಹೆಡ್ಸ್ ಆ್ಯಂಡ್ ಟ್ಯಾಕ್ಸ್ ಫ್ರೀ ಇನ್ಕಮ್ಸ್ ಅಂತಕ್ಕಂಥದ್ದು ನೋಡೋಣ ಒಂದೊಂದು ಏನಾಗಿದೆ. ಇಂಟ್ರೆಸ್ಟ್ ಫ್ರಮ್ ಡೆಟಾರ್ಸ್ ಅಂತ ಹೇಳಿದೆ. ಸೊ ಡೆಟಾರ್ಸ್ ಯಾರು ಆಗಿರ್ತಾರೆ ನಮಗೆ ಅಂತಂದ್ರೆ ದ ಪರ್ಸನ್ ಹೂ ಈಸ್ ವಿ ನೀಡ್ ಟು ರಿಸೀವ್ ದ ಮನಿ ಫ್ರಮ್ ಹಿಮ್. ನಾವು ಯಾರ ಕಡೆಯಿಂದ ದುಡ್ಡನ್ನು ಏನು ಮಾಡ್ಕೋಬೇಕಾಗಿರುತ್ತೆ, ನಮಗೆ ದುಡ್ಡು ಕೊಡಬೇಕಾಗಿರುತ್ತಲ್ಲ ಅವರೆಲ್ಲರೂ ಡೆಟಾರ್ಸ್ ಆಗಿರ್ತಾರೆ. ನಮಗೆ ನಾವು ಯಾರಿಗೆಲ್ಲ ದುಡ್ಡು ತೊಗೋಬೇಕಾಗಿರುತ್ತೆ, ಯಾರ ಕಡೆಯಿಂದ ದುಡ್ಡು ತೊಗೋಬೇಕಾಗಿರುತ್ತೆ ಅವರೆಲ್ಲರೂ ಕೂಡ ಡೆಟಾರ್ಸ್ ಆಗಿರ್ತಾರೆ. ಸಮ್ ಟೈಮ್ಸ್ ದೇ ಮೇ ನಾಟ್ ಪೇಯ್ಡ್ ದಟ್ ಅಮೌಂಟ್ ಇನ್ ಎ ಟೈಮ್. ಅವರು ಆನ್ ಟೈಮಿಗೆ ದುಡ್ಡು ಕೊಟ್ಟಿರೋದಿಲ್ಲ, ಬಟ್ ಬಿಹಾಫ್ ಆಫ್ ದಟ್ ದೇ ಹ್ಯಾವ್ ಬೀನ್ ಪೇಯ್ಡ್ ಎನ್ ಇಂಟ್ರೆಸ್ಟ್. ಅವ್ರೇನು ಕೊಟ್ಟಿರ್ತಾರೆ, ಇಂಟ್ರೆಸ್ಟನ್ನು ಕೊಟ್ಟಿರ್ತಾರೆ. ಸೊ ಆ ಕಾರಣಕ್ಕೋಸ್ಕರ ಇದು ಇಟ್ ಈಸ್ ಬಿಕಮ್ ಪ್ಯೂರ್ಲಿ ಬಿಸ್ನೆಸ್ ಇನ್ಕಮ್ ಆಗಿಬಿಡುತ್ತೆ. ಅದು ಅವಾಗ ಏನಾಗುತ್ತೆ, ಅದು ಬಿಸ್ನೆಸ್ ಕಡೆಯಿಂದನೇ ಕೊಟ್ಟಿರ್ತಾರಲ್ವ. ಸೊ ಹಾಗಾಗಿ ಅದು ಬಿಸ್ನೆಸ್ ಇನ್ಕಮ್ ಆಗಿ ಏನಾಗುತ್ತೆ, ಕನ್ವರ್ಟ್ ಆಗುತ್ತೆ ಅಂತಕ್ಕಂಥದ್ದು. ರೀಫಂಡ್ ಆಫ್ ಇನ್ಕಮ್ ಟ್ಯಾಕ್ಸ್. ಸೊ ನಿಮಗೆ ಆಲ್ರೆಡಿ ಇಲ್ಲಿ ಇನ್ಕಮ್ ಟ್ಯಾಕ್ಸನ್ನು ಪೇಡ್ ಮಾಡಿದ್ದೇನೆ ನಾನು, ನೀವೀಗ ಆಲ್ರೆಡಿ ತೊಗೊಂಡಿದ್ದೀವಿ ನಾವು. ಓಕೆ, ಮೇಲ್ಗಡೆ ಇನ್ಕಮ್ ಟ್ಯಾಕ್ಸ್ 3,000 ರೂಪೀಸ್ ಏನು ಪೇಡ್ ಮಾಡಿದ್ದೇನೆ, ಇದು ಎಕ್ಸೆಸ್ ಆಗಿದೆ. ಎಕ್ಸೆಸ್ ಆಗಿದ್ದನ್ನು ಏನು ಮಾಡಿದೆ, ಡಿಪಾರ್ಟ್ಮೆಂಟ್ ವಾಪಸ್ ಕೊಟ್ಟಿದೆ. ಎಕ್ಸೆಸ್ ಆಗಿದ್ದನ್ನು ಏನು ಮಾಡಿದೆ, ಡಿಪಾರ್ಟ್ಮೆಂಟ್ ಆಫೀಸ್ ಕೊಟ್ಟಿದೆ 2,000 ರೂಪೀಸ್ ಅಂತಕ್ಕಂಥದ್ದು ಎಕ್ಸೆಸ್ ರೀಫಂಡ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಂತಕ್ಕಂಥದ್ದು. ಸೊ ಇನ್ಕಮ್ ಫ್ರಮ್ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತಂಥದ್ದು, ರೆಂಟ್ ರಿಸೀವ್ಡ್ ಮಾಡ್ಕೊಂಡಿದ್ದೇನೆ ಹೌಸ್ ಪ್ರಾಪರ್ಟಿಯಿಂದ 300 ರೂಪೀಸ್, ಸಾರಿ 3,000 ರೂಪೀಸ್ ಅಂತಕ್ಕಂಥದ್ದು. ನೆಕ್ಸ್ಟ್ ಮಿಸ್ಲೇನಿಯಸ್ ಇನ್ಕಮ್ಸ್ ಒಳಗಡೆ, ಮಿಸ್ಲೇನಿಯಸ್ ಇನ್ಕಮ್ಸ್ ಒಳಗಡೆ ಏನಾಗಿದೆ ಅಂತ ಹೇಳಿದ್ರೆ ಇಟ್ ಈಸ್ ಆಲ್ಸೋ ಇನ್ ದ ಅಡ್ಜಸ್ಟ್ಮೆಂಟ್ ಇದೆ. ಮಿಸ್ಲೇನಿಯಸ್ ಇನ್ಕಮ್ ಇನ್ಕ್ಲೂಡ್ ರಿಕವರಿ ಆಫ್ ಅನ್ ಬ್ಯಾಡ್ ಡೆಟ್ಸ್ 700 ವಿಚ್ ವರ್ ಡಿಸ್ಅಲೌಡ್ ಇನ್ ದ ಅರ್ಲಿಯರ್ ಇಯರ್ ಅಂತಕ್ಕಂಥದ್ದು. ಸೊ ಇದು ಬ್ಯಾಡ್ ಡೆಟ್ಸ್ ಏನಾಗಿದೆ, ಡಿಸ್ಅಲೌಡ್ ಆಗಿದೆ ಮಿಸ್ಲಿನಿಯಸ್ ಇನ್ಕಮ್ಸ್ಗಳಂತಕ್ಕಂಥದ್ದು. ಬ್ಯಾಡ್ ಡೆಟ್ಸು 700 ರೂಪೀಸ್ ಮಾತ್ರ ತೊಗೋಬೇಕು. ಅದರ್ ಮಿಸ್ಲಿನಿಯಸ್ ಇನ್ಕಮ್ಸ್ ಈಸ್ ಪ್ಯೂರ್ ರಿಲೇಟೆಡ್ ಟುವರ್ಡ್ಸ್ ಬಿಸ್ನೆಸ್. ಸೊ ಹಾಗಿದ್ರೆ ಇಲ್ಲಿ 1,200 ರೂಪೀಸ್ ಇದೆ. ಈ 1,200 ರೂಪೀಸಲ್ಲಿ 700 ರೂಪೀಸ್ ಮಾತ್ರ ಡಿಸ್ಅಲೌಡ್ ಬ್ಯಾಡ್ ಡೆಟ್ಸ್ಗಳಿರ್ತಕ್ಕಂಥದ್ದು. ಸೊ ಹಾಗಾಗಿ 700 ರೂಪೀಸ್ಗಳನ್ನು ಮಾತ್ರ ಏನು ಮಾಡಿದ್ವಿ ನಾವು ಇಲ್ಲಿ ತಗೊಂಡಿದ್ದೀವಿ ಅಂತಕ್ಕಂಥದ್ದು. ಸೊ ಹಾಗಿದ್ರೆ ಇದಿಷ್ಟು ಟೋಟಲ್ ಮಾಡಿದಾಗ ಇದು ಬಿಟ್ಟರೆ ಮತ್ತೆ ಇನ್ನೇನು ಇಲ್ಲ. ಕಮಿಷನ್ ಇದೆ. ಕಮಿಷನ್ ಇಟ್ ಈಸ್ ಪ್ಯೂರ್ಲಿ ರಿಲೇಟೆಡ್ ವರ್ಡ್ಸ್ ಬಿಸ್ನೆಸ್. ಬಿಸ್ನೆಸ್ಸಲ್ಲಿ ಕಮಿಷನ್ ತೊಗೊಳ್ತಕ್ಕಂಥದ್ದು ಕೂಡ ಇಟ್ಸ್ ಬಿಕಮಿಂಗ್ ಎ ಪಾರ್ಟ್ ಆಫ್ ದ ಬಿಸ್ನೆಸ್ ಇನ್ಕಮ್ ಅಂತ ಹೇಳಿ ನಾವು ಅದನ್ನು ಟ್ರೀಟ್ ಮಾಡ್ತೇವೆ. ಸೊ ಟೋಟಲ್ ಮಾಡಿದಾಗ 5,700 ಆಯಿತು. ಟೋಟಲಿ ನಾವು ಇದಿಷ್ಟು ಟೋಟಲ್ ಮಾಡಿದಾಗ ಇದನ್ನು ಲೆಸ್ ಮಾಡಬೇಕು. 5,700 ಏನು ಮಾಡಬೇಕು, ಲೆಸ್ ಮಾಡಬೇಕು. 1,61,250 ರೂಪೀಸ್ ಅಂತಕ್ಕಂಥದ್ದು ಏನಾಯಿತು, ನಮಗೆ ಇದಿಷ್ಟು ಸಿಕ್ತು. ಲೆಸ್ ಡಿಪ್ರಿಸಿಯೇಷನ್ ಆ್ಯಸ್ ಪರ್ ದ ರೂಲ್ ಅಂತ ಹೇಳಿ ಕರಿತೀವಿ. ಲೆಸ್ ಡಿಪ್ರಿಸಿಯೇಷನ್ನ ನಾವು ಏನು ಮಾಡಬೇಕು, ತೆಗಿಬೇಕಾಗಿರುತ್ತೆ. ಸೊ ಇಲ್ಲಿ ನಾವು ಅಕ್ವಿಸೇಷನ್ ಆಫ್ ಟೆಕ್ನಿಕಲ್ ನೌ ಹೌವನ್ನು ಏನು ಮಾಡಬೇಕು, ಅದಕ್ಕೆ ಡಿಪ್ರಿಸಿಯೇಷನ್ ತೆಗಿಬೇಕು. ಅಡ್ಜಸ್ಟ್ಮೆಂಟಲ್ಲಿ ಹೇಳಿದ್ದೇನೆ, ಡಿಪ್ರಿಸಿಯೇಷನ್ ಅಲೋವೆಬಲ್ ಆ್ಯಸ್ ಪರ್ ದ ರೂಲ್ ಅಟ್ 25% ಆನ್ ನೌ ಹೌ ಅಂತಂತ ಹೇಳಿ ಕರೆದೇನೆ. ಹೌದಾ, ಇದು ಎಷ್ಟು ಯಾವುದ್ರ ಮೇಲೆ ನೌ ಹೌ ಅಂತಂತೇಳಿ ಟೆಕ್ನಿಕಲ್ ನೌ ಹೌಸ್ ಅಂತಂತೇಳಿ ಏನು ಕರಿತೀವಿ. ಸೊ ಅದು ಟೆಕ್ನಿಕಲ್ ನೌ ಹೌಸ್ ಆಗಿರ್ಬೋದು, ಪೇಟೆಂಟ್ ರೈಟ್ಸ್ಗಳನ್ನು ಕೊಟ್ಟಿರ್ಬೋದು, ಲೀಸ್ ಹೋಲ್ಡ್ಸ್ಗಳನ್ನು ಕೊಟ್ಟಿರ್ಬೋದು, ಯಾವುದನ್ನೇ ಆಗಿರಲಿ ಅದಕ್ಕೆ 25% ಡಿಪ್ರಿಸಿಯೇಷನನ್ನು ಏನು ಮಾಡಬೇಕು, ನಾವು ರಿಮೂವ್ ಮಾಡಬೇಕು. ಅದಕ್ಕೆ ಅಮೌಂಟ್ ಎಷ್ಟು ಕೊಟ್ಟಿದ್ದೇನೆ ಅಂದರೆ 12,000 ರೂಪೀಸ್ ದೇ ಹ್ಯಾವ್ ಬೀನ್ ಗಿವನ್ ದ 12,000 ರೂಪೀಸ್ ಅಮೌಂಟನ್ನು ಏನು ಮಾಡಿದ್ದೇನೆ, ಕೊಟ್ಟಿದ್ದೇನೆ. ಅದಕ್ಕೆ 25,000 ರೂಪೀಸ್ ಮಾಡಿದ್ರೆ ಏನಾಯಿತು, 3,000 ರೂಪೀಸ್. ಅದಾದ ನಂತರ ಬ್ಲಾಕ್ ಆಫ್ ಅಸೆಟ್ಸ್ ಅಂತ ಹೇಳಿದ್ದೇನೆ. ದ ಬ್ಲಾಕ್ ಆಫ್ ಅಸೆಟ್ಸ್ ಇಸ್ ಟ್ರೀಟೆಡ್ ಆಸ್ ದಟ್ ಅಸೆಟ್ಸ್ ವಿಚ್ ಆರ್ ನಂಬರ್ ಆಫ್ ಅಸೆಟ್ಸ್ಗಳು ಇರ್ತವೆ ಅಂತ ಅಂದ್ಕೊಳ್ರಿ. ನಂಬರ್ ಆಫ್ ಅಸೆಟ್ಸ್ಗಳಿಗೆ ನಾವೇನು ಮಾಡ್ತೀವಿ, ಎಲ್ಲ ಅಸೆಟ್ಸ್ಗಳಿಗೂ ಸೇರಿಸಿ ಅವಕ್ಕೆ ಡಿಪ್ರಿಸಿಯೇಷನನ್ನು ತೆಗೆದಾಗ ಬ್ಲಾಕ್ ಆಫ್ ಅಸೆಟ್ಸ್ ಅಂತ ಕರಿತೀವಿ. ಸೊ ಆ ಬ್ಲಾಕ್ ಆಫ್ ಅಸೆಟ್ಸ್ಗಳಿಗೆ ಸಂಬಂಧಪಟ್ಟಂಗೆ 6,000 ರೂಪೀಸ್ ಕೊಟ್ಟಿದ್ದಾನೆ. ಹೌದಾ, ಡೈರೆಕ್ಟಾಗಿ ನಮಗೆ ಪ್ರಾಬ್ಲಮಲ್ಲೇ ಅಡ್ಜಸ್ಟ್ಮೆಂಟಲ್ಲೇ ಕೊಟ್ಟಿದ್ದಾನೆ. 6,000 ರೂಪೀಸನ್ನ ನಾವೇನು ಮಾಡಬೇಕು, ಕಂಪಲ್ಸರಿಯಾಗಿ ತೊಗೊಳ್ಳೇಬೇಕು ಅಂತಕ್ಕಂಥ. 6,000 ತೊಗೊಂಡಾಗ 3,000 ಪ್ಲಸ್ 6,000 ಬ್ಲಾಕ್ ಆಫ್ ಅಸೆಟ್ಸ್ ಏನೇ ಆಗಿರಲಿ, ಯಾವುದೇ ಆಗಿರಲಿ, ಡಿಪ್ರಿಸಿಯೇಷನ್ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಕಂಪಲ್ಸರಿಯಾಗಿ ನಾವು ತೊಗೊಳ್ಳೇಬೇಕಾಗಿರುತ್ತೆ. ಸೊ 3,000 ಪ್ಲಸ್ 6,000 ಟೋಟಲ್ ಟುಗೆದರ್ 9,000 ಆಯಿತು. ಇದನ್ನು ಲೆಸ್ ಮಾಡಿದರೆ 1,52,250 ಅಂತಕ್ಕಂಥದ್ದು ಆಯಿತು. ಸೊ ಇದಕ್ಕೆ ಏನು ಮಾಡಬೇಕು, ಇನ್ನೂ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾನೆ. ಹಿ ಅರ್ನ್ಡ್ 20,000 ಫ್ರಮ್ ಸ್ಮಗ್ಲಿಂಗ್ ವಿಚ್ ವಾಸ್ ನಾಟ್ ಶೋನ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್. ಇವನು ಸ್ಮಗ್ಲಿಂಗ್ ಬಿಸ್ನೆಸ್ ಕೂಡ ಮಾಡಿದ್ದಾನೆ. ಸಮ್ ಟೈಮ್ಸ್ ಸಮ್ ಆಫ್ ದ ಮೆಂಬರ್ಸ್ ವಾಟ್ ದೇ ವಿಲ್ ಡೂ ಅಂತಂತ ಹೇಳಂತಂದರೆ,
ಏನು ಮಾಡ್ತಾರೆ ಇಲ್ಲಿ ನೆಟ್ ಪ್ರಾಫಿಟ್ ತೊಗೊಳ್ತಾರೆ. ನೆಟ್ ಪ್ರಾಫಿಟ್ ಆದ ನಂತರ ಆ್ಯಡ್ ಡಿಸಲೋಡ್ ಎಕ್ಸ್ಪೆನ್ಸಸ್ ಜೊತೆಗೇನೆ ಅಥವಾ ಅದಕ್ಕಿಂತ ಮುಂಚೆನೇ ಇಲ್ಲೇ ಏನು ಮಾಡಿಬಿಡ್ತಾರೆ, ಆ್ಯಡ್ ಮಾಡಿಬಿಡ್ತಾರೆ. ಸ್ಮಗ್ಲಿಂಗ್ ಬಿಸ್ನೆಸ್ಸನ್ನು ಎರಡನ್ನೂ ಕೂಡ ಏನು ಮಾಡಿಬಿಡ್ತಾರೆ, ಆ್ಯಡ್ ಮಾಡಿನೇ ಇಲ್ಲಿ ಪ್ರಾಫಿಟನ್ನು ಹಚ್ಚಿಬಿಡ್ತಾರೆ. ಸ್ಮಗ್ಲಿಂಗ್ ಬಿಸ್ನೆಸ್ಸಿಂದ ಏನಾಗಿದೆ, ಅವನು ಸ್ಮಗ್ಲಿಂಗ್ ಬಿಸ್ನೆಸ್ಸಿಂದ ದುಡ್ಡನ್ನು ಅರ್ನ್ ಮಾಡಿದ್ದಾನೆ. he has been earned that was not shown in the books ಅಲ್ಲಿ ಶೋ ಮಾಡಕ್ಕೆ ಬರಲ್ಲ. ಯಾಕಂದರೆ ಸ್ಮಗ್ಲಿಂಗ್ ಅಲ್ಲ, ಅವನು ಸ್ಮಗ್ಲಿಂಗಿಂದ ಮಾಡಿದ್ದು ಇಲ್ಲೀಗಲ್ ಬಿಸ್ನೆಸಸ್ಗಳನ್ನು ಮಾಡಿದ್ದು. ಇಟ್ ಮೈಟ್ ಮೀನ್ ಸ್ಮಗ್ಲಿಂಗ್ ಬಿಸ್ನೆಸ್ ಆರ್ ದ ಇಲ್ಲೀಗಲ್ ಬಿಸ್ನೆಸ್. ಯಾವುದೇ ಬಿಸ್ನೆಸಸ್ಗಳನ್ನು ಮಾಡಿದರೆ ಅದನ್ನು ಏನು ಮಾಡಬೇಕಾಗಿರುತ್ತೆ, ನಾವಿಲ್ಲಿ ಆ್ಯಡ್ ಮಾಡಬೇಕಾಗಿರುತ್ತೆ. ಹೌದಾ, ನಾವೇನು ಮಾಡ್ಬೇಕ್ರಿ, ಆ್ಯಡ್ ಮಾಡಬೇಕು. ವಿ ನೀಡ್ ಟು ಬೆನೆ ಆ್ಯಡ್ ಹಿಯರ್. ನಾವು ಕಂಪಲ್ಸರಿಯಾಗಿ ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಇನ್ಕಮ್ ಫ್ರಮ್ ಸ್ಮಗ್ಲಿಂಗ್ ಅಂತ ಏನಿದೆ, ನಾವು ಇದನ್ನು ಕಂಪಲ್ಸರಿಯಾಗಿ ಆ್ಯಡ್ ಮಾಡಬೇಕು. ನೀವೆಲ್ಲೇ ಏನೇ ಆಗಿರಲಿ, ಎನಿವೇರ್ ನೀವು ನೆಟ್ ಪ್ರಾಫಿಟ್ ಆದ ತಕ್ಷಣವೇ ಆ್ಯಡ್ ಮಾಡ್ಬೋದು, ಅಥವಾ ಲಾಸ್ಟಿಗೆ ನೀವು ಅದನ್ನು ಆ್ಯಡ್ ಮಾಡ್ಬೋದು. ಎರಡು ಕಡೆಗಳಲ್ಲಿ ಎಲ್ಲಾದರೂ ಕೂಡ ಒಂದು ಕಡೆ ನೀವು ಇದನ್ನು ಆ್ಯಡ್ ಮಾಡ್ಬೋದಾಗಿರುತ್ತೆ. 20,000 rupees ಅಂತ ಹೇಳಿದೆ. ಆ 20,000 rupeesನ್ನು ಏನು ಮಾಡ್ಬೋದು, ತೊಗೋಬೋದು. ನಾನು 10 ಸಾರಿ ಹೇಳ್ತಾ ಇದ್ದೀನಿ, ಸ್ಮಗ್ಲಿಂಗ್ ಬಿಸ್ನೆಸ್ ಆಗಿರ್ಬೋದು, ಇಲ್ಲೀಗಲ್ ಬಿಸ್ನೆಸ್ ಆಗಿರ್ಬೋದು. ಹೌದಾ, ಸೊ ಅನ್ಆಥರೈಸ್ಡ್ ಬಿಸ್ನೆಸ್ಗಳಿಂದ ಯಾವುದೇ ಇನ್ಕಮ್ಸ್ಗಳೇನಾದರೂ ಕೂಡ ಬಂದಿದ್ರೆ ವಿ ನೀಡ್ ಟು ಬೆನೆ ಆ್ಯಡ್ ಟುವರ್ಡ್ಸ್ ದಟ್. ನಾವು ಅದನ್ನು ನೆಟ್ ಪ್ರಾಫಿಟ್ಗೆ ಏನು ಮಾಡಬೇಕು, ಆ್ಯಡ್ ಮಾಡಲೇಬೇಕಾಗಿರುತ್ತೆ. ಸೊ ಇನ್ಕಮ್ ಫ್ರಮ್ ಸ್ಮಗ್ಲಿಂಗ್ ಇದೆ 20,000. ಸೊ 1,52,250ಗೆ 20,000 ಆ್ಯಡ್ ಮಾಡಿದ್ರೆ 1,72,750 ಅಂತಕ್ಕಂಥದ್ದು ಏನಾಯ್ತು, ನಮಗೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಹೇಳಿ ಕರಿತೀವಿ ನಾವು ಇದನ್ನು. ಹೌದಾ, ನಾವೇನಂತ ಕರಿತೀವಿ ಇದನ್ನು, ಇನ್ಕಮ್ ಫ್ರಮ್ ಬಿಸ್ನೆಸ್. ಸೊ ಇದನ್ನು ನಾವು ವಿ ವಿಲ್ ಟ್ರೀಟ್ ಆಸ್ ಅ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಹೇಳಿ ಏನು ಮಾಡ್ತೀವಿ, ನಾವು ಇದನ್ನು ಕರಿತೀವಿ. ಅದಾದ ನಂತರ ನಮಗೆ ರೆಂಟ್ ರಿಸೀವ್ಡ್ ಆಗಿದೆ ಇಲ್ಲಿ. ಓಕೆ, ನಮಗೆ ಟೋಟಲ್ ಇನ್ಕಮ್ ಅಲ್ಲ ಈಗ ಕೇಳಿರೋದು, ಈ ಪ್ರಾಬ್ಲಮಲ್ಲಿ ನಮಗೆ ಕೇಳಿರೋದೇನು, ಟೋಟಲ್ ಇನ್ಕಮ್. ಅದರ್ ಹೆಡ್ಸ್, ನಾನು ಇನ್ನು ಎರಡನೇ ಹೆಡ್ಡಿಗೆ ಬರ್ತೀನಿ. ಇನ್ಕಮ್ ಫ್ರಮ್ ಬಿಸ್ನೆಸ್ ಏನಾಯಿತು, ನಮ್ಗೆ ಕ್ಯಾಲ್ಕುಲೇಟ್ ಆಯಿತು. ಎರಡನೇ ಹೆಡ್ಡು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಹೌಸ್ ಪ್ರಾಪರ್ಟಿಗೆ ಸಂಬಂಧಪಟ್ಟಂಗೆ ಅವನು ಎಷ್ಟು ತೊಗೊಂಡಿದ್ದಾನೆ ರೆಂಟು ಅಂತ ಹೇಳಿದ್ರೆ, ನಾನು ಬರ್ದಿದ್ದೀನಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ GAV ಎಷ್ಟು ಬರ್ದಿದ್ದೀನಿ, 3,000 rupeesನ್ನು ಏನು ಮಾಡಿದ್ದೀನಿ, ಬರ್ದಿದ್ದೀನಿ 3,000 ಲೆಸ್ ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ಓನರ್. ಕೀಪ್ ಇಟ್ ಇನ್ ಯುವರ್ ಮೈಂಡ್. ಐ ಹ್ಯಾವ್ ಬಿನ್ ರಿಟರ್ನ್ ಆಸ್ ಎ ಶಾರ್ಟ್, ಬಟ್ ಐ ಆಮ್ ಸೇಯಿಂಗ್ ಇನ್ ಡೀಟೇಲಿ, ಯು ನೀಡ್ ಟು ರೈಟ್ ಇಟ್ ಫುಲ್ಲಿ. ಓಕೆ, ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ಓನರ್, ಇದನ್ನು ಓನರೇ ಪೇಡ್ ಮಾಡಿರಬೇಕು. ಟೆನೆಂಟ್ ಪೇಡ್ ಮಾಡಿದರೆ ನಾವು ರಿಸೀವ್ ಮಾಡ್ಕೊಳಕ್ಕೆ ಬರಲ್ಲ. ಹೌದಾ, ಇಲ್ಲಿ ತೊಗೊಳಕ್ಕೆ ಬರಲ್ಲ. ಇಲ್ಲಿ ಏನೂ ಕಟ್ಟಿಲ್ಲ, ಅವನು ಮುನ್ಸಿಪಲ್ ಟ್ಯಾಕ್ಸನ್ನು ಕಟ್ಟಿಲ್ಲ. ಸೊ ಡ್ಯಾಶ್ ಕೊಟ್ಟು ನಾವೇನು ತೊಗೊಂಡಿವಿ ಇಲ್ಲಿ, ಅದೇ 3,000 ಆ್ಯನ್ಯುವಲ್ ವ್ಯಾಲ್ಯೂ ಅಂತ ಹೇಳಿ ಏನು ಮಾಡಿದ್ವಿ, ನಾವು ಇದನ್ನು ಟ್ರೀಟ್ ಮಾಡಿದ್ವಿ. ಆ್ಯನ್ಯುವಲ್ ವ್ಯಾಲ್ಯೂ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಸ್ಟ್ಯಾಂಡರ್ಡ್ ಡಿಡಕ್ಷನ್. ನಂಬರ್ 1 30% ಆಫ್ AV ಅಂತಕ್ಕಂಥದ್ದು. ನಂಬರ್ 1 ಏನೇನು ಹೇಳ್ತದ್ರಿ, 30% ಆಫ್ AV ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ಗಳಿಗೆ 30%. 3,000ಗೆ 30% ಮಾಡಿದ್ರೆ 900 ಬಂತು. ಸೊ ಈ 900 3,000ಅಲ್ಲಿ 900 rupees ಹೋದರೆ 2,100 ಬರುತ್ತೆ. ಹೌದಾ, 2,100 ಬರುತ್ತೆ. ಸೊ ಇಲ್ಲಿ 1,72,750 ಇದೆ ಇಲ್ಲಿ ಅಮೌಂಟು. ಸೊ ಅದಕ್ಕೆ ಈ 2,100 ಆ್ಯಡ್ ಮಾಡಿದ್ರೆ ವಿ ವಿಲ್ ಗೆಟ್ ದಟ್ 1,74,350 rupees ಅಂತಕ್ಕಂಥದ್ದು ಏನು ಸಿಗುತ್ತೆ ನಮಗೆ ಟೋಟಲ್ ಇನ್ಕಮ್. ವಿ ವಿಲ್ ಸೇಸ್ ದಟ್ ಇಟ್ ಈಸ್ ಎ ಟೋಟಲ್, ದ ಗ್ರಾಸ್ ಟೋಟಲ್ ಇನ್ಕಮ್, GTI ಅಂತ ಹೇಳಿ ಏನು ಮಾಡ್ಬೋದು, ನಾವು ಇದನ್ನು ಕರಿಬಹುದು. ಅದು ಗ್ರಾಸ್ ಟೋಟಲ್ ಇನ್ಕಮ್ ಅಂತ ನಾವು ಕರಿಬೋದು. ಸೊ ಐ ಥಾಟ್ ಇಟ್ ಈಸ್ ಎನ್ ಎ ಡಿಫ್ರೆಂಟ್ ಕೈಂಡ್ ಆಫ್ ಎನ್ ಎ ಪ್ರಾಬ್ಲಮ್. ಸೊ ದಟ್ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿದೆ. ಅದೇ ರೀತಿಯಾಗಿ ಈ ಪ್ರಾಬ್ಲಮ್ ಕೂಡ ಲೆಂದಿ ಆಗಿದೆ ಅಂತ ಹೇಳಿ ಅನ್ಕೊತಿದ್ದೀನಿ ನಾನು. ಮೇ ಬಿ ನೀವೆಲ್ಲರೂ ಕೂಡ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ಏನು ಮಾಡಿ ಇದನ್ನು ಮೇ ಬಿ ಸಾಧ್ಯ ಆದರೆ ಬರ್ಕೊಳ್ಳಿ, ಅಥವಾ ಸ್ಕ್ರೀನ್ಶಾಟನ್ನು ಕೂಡ ತೆಕ್ಕೊಳ್ಳಿ. 2 ಸ್ಟೆಪ್ಸ್ಗಳಲ್ಲಿ ನೀವೇನು ಮಾಡ್ಬೋದು, ಸ್ಕ್ರೀನ್ಶಾಟನ್ನು ತೆಕ್ಕೊಂಡು ಇದನ್ನು ಬರ್ಕೋಬೋದು. ಸೊ ಮುಂದಿನ ಮತ್ತೊಂದು ವೀಡಿಯೋದಲ್ಲಿ ನಾವೆಲ್ಲರೂ ಕೂಡ ಸಿಗೋಣ. ಸೊ ಹೀಗೆ ನಿಮ್ಗೆ ಅರ್ಥ ಆಗೋ ತನಕನೂ ಕೂಡ ನಾನು ವೀಡಿಯೋ ಮಾಡ್ತಾನೆ ಇರ್ತೀನಿ. ನಿಮಗೆ ಅರ್ಥ ಆಯಿತು ಅಂತ ಹೇಳಂತಂದರೆ ಲೈಕ್ ಮತ್ತು ಕಾಮೆಂಟ್ಸ್ಗಳನ್ನು ಮಾಡೋದನ್ನು ತಪ್ಪದೆ ಮರಿಬೇಡಿ. ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ. ಧನ್ಯವಾದಗಳು.